ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಎಕನಾಮಿಕ್ಸ್ ಸೀರೀಸ್ ಅಲ್ಲಿ ಇದು ಕ್ಲಾಸ್ 3 ಅಲ್ಲಿ ನಾನು ಓವರ್ ಆಲ್ ಇನ್ಫ್ಲೇಷನ್ ಬಗ್ಗೆ ನಾನು ಏನು ಮಾಡ್ತಿದ್ದೀನಿ, ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಿದ್ದೀನಿ ವಿತ್ UPSC ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನ್ನು ಕೂಡ ತಗೊಂಡು ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಳ್ಳಿ, ಇನ್ಫ್ಲೇಷನ್ ರಿಲೇಟೆಡ್ ಒಂದು ಕ್ವೆಶನ್ ಅನ್ನ ನಾವು ಏನನ್ನ ಮಾಡ್ಬೋದು, ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು. ಹಂಗಾಗಿ ಇನ್ಫ್ಲೇಷನ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಕಾನಮಿ ಅಂತಾನೆ ನಾವು ಕರಿಬಹುದು. ಯಾಕಂದ್ರೆ ಇನ್ಫ್ಲೇಷನ್ ಅನ್ನೋದು ಡೇ ಟು ಡೇ ಲೈಫ್ಗೆ ರಿಲೇಟೆಡ್ ಆಗಿರೋ ಒಂದು ಕಾನ್ಸೆಪ್ಟ್ ಆಗಿದೆ. ಹಂಗಾಗಿ ಯೂಶಲಿ ಎಕ್ಸಾಮಿನೇಷನ್ಸ್ ಅಲ್ಲಿ ಇದ್ರ ರಿಲೇಟೆಡ್ ಕ್ವೆಶನ್ ನ ಕೇಳ್ತಾನೆ ಇರ್ತಾರೆ. ನಾವು ಲೆಟ್ ಅಸ್ ನೋ ದಿ ಮೀನಿಂಗ್ ಆಫ್ ಇನ್ಫ್ಲೇಷನ್. ಏನು ಇನ್ಫ್ಲೇಷನ್ ಅಂದ್ರೆ? ಇಟ್ ಇಸ್ ನಥಿಂಗ್ ಬಟ್ ಜನರಲ್ ಇನ್ಕ್ರೀಸ್ ಇನ್ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಅಂದ್ರೆ ಏನು? ದ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೈಸಸ್ ಇನ್ಕ್ರೀಸ್ ಆಗೋ ಸಿಚುಯೇಷನ್ ಅನ್ನ ನಾವು ಎಂತ ಕರಿತೀವಿ? ಇನ್ಫ್ಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ₹5ಗೆ ಒಂದು ಪೆನ್ ಸಿಗ್ತಾ ಇರುತ್ತೆ. ಈಗ ಸಡನ್ ಆಗಿ ಅದು ₹7 ಆಗಿದೆ. ಅಂದ್ರೆ ಏನು? ಎಷ್ಟು ಹೆಚ್ಚಿಗೆ ನಾವು ಆ ಅಮೌಂಟ್ ಅನ್ನ ಕೊಡ್ಬೇಕು? ₹2 ನಾವ್ ಏನ್ ಮಾಡ್ಬೇಕಾಗಿದೆ? ಪೇ ಮಾಡ್ಬೇಕಾಗಿದೆ. ಈ ₹2 ಎಕ್ಸ್ಟ್ರಾ ಪೇ ಮಾಡ್ತಿರೋ ಅಮೌಂಟ್ ಅನ್ನ ನಾವೇನಂತ ಕರಿಬಹುದು? ಇನ್ಫ್ಲೇಷನ್ ಸಿಚುಯೇಷನ್ ಅಂತ ಕರಿಬಹುದು. ಅಂದ್ರೆ ಏನು? ಇನ್ಫ್ಲೇಷನ್ ಇಟ್ ಇಸ್ ನಥಿಂಗ್ ಬಟ್ ಜನರಲ್ ಇನ್ಕ್ರೀಸ್ ಇನ್ ಪ್ರೈಸ್ ಲೆವೆಲ್ ಅಂತ ಕೂಡ ನಾವೇನ್ ಮಾಡ್ತೀವಿ? ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಮೀನಿಂಗ್ ಗೊತ್ತಾಗ್ದಲೆ ಬೇರೆ ಕಾನ್ಸೆಪ್ಟ್ ನಮ್ಗೆ ಏನಾಗಲ್ಲ, ಅರ್ಥ ಆಗಲ್ಲ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಇನ್ಫ್ಲೇಷನ್ ಸಿಚುಯೇಷನ್ ಅಲ್ಲಿ ದ ವ್ಯಾಲ್ಯೂ ಆಫ್ ಮನಿ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗುತ್ತೆ. ದಟ್ ಒನ್ ಶುಡ್ ಬಿ ನೋಟೆಡ್. ಕೆಲವೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇನ್ಫ್ಲೇಷನ್ ಸಿಚುಯೇಷನ್ ಅಲ್ಲಿ ವ್ಯಾಲ್ಯೂ ಆಫ್ ಮನಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಒಂದು ಎಕ್ಸಾಂಪಲ್ ನಾನು ಕೊಟ್ಟು ಹೇಳಿದ್ದೀನಿ. ಹಾಗಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ಫ್ಲೇಷನ್ ಕ್ಯಾನ್ ಬಿ ಮೆಜರ್ ಟೂ ವೇಸ್ ಅಲ್ಲಿ ಮೆಜರ್ ಅನ್ನ ಮಾಡ್ತೀವಿ. ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇನ್ನೊಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರಿಟೇಲ್ ಇನ್ಫ್ಲೇಷನ್ ನ ಮೆಜರ್ ಅನ್ನ ಮಾಡೋದಕ್ಕೆ ಯೂಸ್ ಮಾಡುವಂತ ಟೂಲ್. ಅದೇ ರೀತಿ ಹೋಲ್ಸೇಲ್ ಆಗಿ ಇನ್ಫ್ಲೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಲ್ಲಿ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಯೂಶಲಿ ಇಂಡಿಯಾದಲ್ಲಿ ನಾವು ಕನ್ಸಿಡರೇಷನ್ಗೆ ತಗೊಳುವಂತ ಒಂದು ಇನ್ಫ್ಲೇಷನ್ ನ ಮೆಜರ್ ಮಾಡೋಕೆ ನಾವು ತಗೊಳೋ ಟೂಲ್ ಯಾವ್ದಂದ್ರೆ CPI ನ ನಾವೇನ್ ಮಾಡ್ತೀವಿ? ಯೂಸ್ ಅನ್ನ ಮಾಡ್ತೀವಿ. ನಾವು ಆಲ್ರೆಡಿ ಆಸ್ಪಿರೆಂಟ್ ಬೂಸ್ಟರ್ ಶಾರ್ಟ್ಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ದ ಡಿಫ್ರೆನ್ಸಸ್ ಬಿಟ್ವೀನ್ WPI ಅಂಡ್ CPI. ಅವೆರಡರ ನಡುವಿನ ಡಿಫ್ರೆನ್ಸ್ ಏನಿದೆ ಅಂತ ಆ ಶಾರ್ಟ್ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದು, ನೋಡ್ಬೋದು. ಇದ್ರ ಬಗ್ಗೆ ಕ್ಲಾರಿಟಿಯನ್ನ ತಗೊಬಹುದು. ನಾವು ಲೆಟ್ ಅಸ್ ನೋ ದಿ ಕಾಸಸ್ ಆಫ್ ಇನ್ಫ್ಲೇಷನ್. ಏನೆಲ್ಲ ಕಾಸಸ್ ಇದೆ? ಇನ್ಫ್ಲೇಷನ್ ಆಗಕ್ಕೆ ಮೇನ್ ರೀಸನ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಮೇನ್ ಒಂದು ಡಿಮ್ಯಾಂಡ್ಫುಲ್ ಇನ್ಫ್ಲೇಷನ್. ಇದ್ರ ಟೈಪ್ಸ್ ಆಗು ಕೂಡ ನಾವು ತಗೊಬಹುದು, ಆಸ್ ವೆಲ್ ಆಸ್ ಕಾಸಸ್ ಆಗು ಕೂಡ ನಾವು ತಗೊಂತೀವಿ. ಮ್ಯಾಕ್ಸಿಮಮ್ ನಾವು ನೋಡೋದ್ರೆ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂತ ಕರೀಬಹುದು. ಇದು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಇದೆ. ಅದ್ರಲ್ಲಿ ಇದು ಕೂಡ ಒಂದು ಇಟ್ಸ್ ಆಲ್ಸೋ ಟೇಕನ್ ಆಸ್ ಎ ಟೈಪ್ಸ್ ಅಲ್ಲೂ ಕೂಡ ನಾವು ಕಾಸಸ್ ಆಗು ಕೂಡ ಕನ್ಸಿಡರೇಷನ್ಗೆ ತಗೊಬಹುದು. ಒಂದು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂದ್ರೆ ಏನು? ಇಲ್ಲಿ ಏನಾಗುತ್ತೆ? ಡಿಮ್ಯಾಂಡ್ ಈಸ್ ದಿ ರೀಸನ್ ಫಾರ್ ಇನ್ಫ್ಲೇಷನ್. ಫಾರ್ ಎಕ್ಸಾಂಪಲ್, ಫೆಸ್ಟಿವಲ್ ಟೈಮ್ ಅಲ್ಲಿ ಫ್ರೂಟ್ಸ್ ಮತ್ತೆ ಫ್ಲವರ್ಸ್ಗೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ? ಅಲ್ಲಿ ಡಿಮ್ಯಾಂಡ್ ಏನಾಗಿದೆ? ಜಾಸ್ತಿ ಆಗಿದೆ. ಸಪ್ಲೈ ಏನಾಗಿದೆ? ಕಡಿಮೆ ಇದೆ. ಹಾಗಾಗಿ ಆಬ್ವಿಯಸ್ಲಿ ಬಿಕಾಸ್ ಆಫ್ ಡಿಮ್ಯಾಂಡ್ ದ ಪ್ರೈಸ್ ಆಫ್ ದಟ್ ಗುಡ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ದಟ್ ಈಸ್ ಕಾಲ್ಡ್ ಆಸ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಬಿಕಾಸ್ ಆಫ್ ಡಿಮ್ಯಾಂಡ್ ದ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಸ್ ಇನ್ಕ್ರೀಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವೆರಿ ಇಂಪಾರ್ಟೆಂಟ್ ಆಗಿ ಇಟ್ ಇಸ್ ಅ ಪಾರ್ಟ್ ಆಫ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂತಾನೆ ಕರಿಬಹುದು. ಓಕೆ, ನೆಕ್ಸ್ಟ್ ಏನಿದೆ? ಕಾಸ್ಟ್ ಪುಷ್ ಇನ್ಫ್ಲೇಷನ್. ಇಟ್ ಈಸ್ ನಥಿಂಗ್ ಬಟ್ ದ ಪ್ರೈಸಸ್ ಆಫ್ ಮೇನ್ ಆಗಿ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗಿರುತ್ತೆ? ಇನ್ಕ್ರೀಸ್ ಆಗಿರುತ್ತೆ. ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ದಿ ಮೇನ್ ರೀಸನ್ ಫಾರ್ ಇನ್ಫ್ಲೇಷನ್. ದಟ್ ಈಸ್ ಕಾಲ್ಡ್ ಆಸ್ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದ್ರೆ ಏನು? ಒಂದು ಪೆನ್ನ ಪ್ರೊಡಕ್ಷನ್ ಅನ್ನ ಮಾಡಕ್ಕೆ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ₹5 ತಗ್ಲುತ್ತಿತ್ತು, ಈಗ ಏನಾಗಿದೆ? ಆ ಕಾಸ್ಟ್ ₹6 ಆಗಿದೆ. ₹1 ಜಾಸ್ತಿ ಆಗಿದೆ. ಅಂದ್ರೆ ಏನು? ಕಾಸ್ಟ್ ಆಫ್ ಪ್ರೊಡಕ್ಷನ್ ₹1 ಜಾಸ್ತಿ ಆಗಿರೋದ್ರಿಂದ ಇನ್ಫ್ಲೇಷನ್ಗೆ ಅದು ರೀಸನ್ ಆಗಿದೆ. ದಟ್ ಈಸ್ ಕಾಲ್ಡ್ ಆಸ್ ಕಾಸ್ಟ್ ಪುಷ್ ಇನ್ಫ್ಲೇಷನ್. ಫಾರ್ ಎಕ್ಸಾಂಪಲ್, ಇದಲ್ದಲ್ಲೇ ಇನ್ನೊಂದು ಎಕ್ಸಾಂಪಲ್ ನಾವು ತಗೊಂಡ್ರೆ, ಈ ಕ್ರೂಡ್ ಆಯಿಲ್ ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿರ್ಬೋದು. ಇವೆಲ್ಲವೂ ಕೂಡ ಇನ್ಕ್ರೀಸ್ ಆಗಿರೋ ರೀಸನ್ ಇಂದ ಬಿಕಾಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಅದರ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅವೆಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ ಓವರ್ ಆಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿರೋದ್ರಿಂದ ಏನಾಗ್ತಿದೆ? ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ಕ್ರೀಸ್ ಆಗಿದೆ. ದಟ್ ಈಸ್ ಕಾಲ್ಡ್ ಆಸ್ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. Okay, ಇದು ಎರಡು ಮೀನಿಂಗ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಕೆಲವೊಂದು ಎಕ್ಸಾಮ್ ಅಲ್ಲಿ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂದ್ರೆ ಏನು, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಏನು ಅಂತನೂ ಕೂಡ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನು?
ಇಂಪೋರ್ಟೆಡ್ ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ಇಟ್ ಡಿಪೆಂಡ್ಸ್ ಆನ್ ಇಂಟರ್ನ್ಯಾಷನಲ್ ಪ್ರೈಸಸ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಅರಬ್ ಕಂಟ್ರೀಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ನಾವು ಆಯಿಲ್ ಪ್ರಾಡಕ್ಟ್ಸ್ ನಾವು ಇಂಪೋರ್ಟ್ ಅನ್ನ ಮಾಡ್ಕೊಂಡಾದಾಗ ಆಬ್ವಿಯಸ್ಲಿ ಆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೈಸ್ ಇನ್ಕ್ರೀಸ್ ಆಗಿದ್ರೆ ಅಥವಾ ಟ್ಯಾಕ್ಸಸ್ ಇನ್ಕ್ರೀಸ್ ಆಗಿದ್ರೆ ಆಬ್ವಿಯಸ್ಲಿ ದಟ್ ಪ್ರೈಸ್ ಆಫ್ ದಟ್ ಗೂಡ್ ವುಡ್ ಬಿ ಏನಾಗಿರುತ್ತೆ, ಇನ್ಕ್ರೀಸ್ ಆಗಿರುತ್ತೆ. ಹಂಗಾಗಿ ಬಿಕಾಸ್ ಆಫ್ ದಟ್ ರೀಸನ್ ಏನಾಗಿದೆ, ದ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ದಟ್ ಈಸ್ ಕಾಲ್ಡ್ ಎಸ್ ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ನೊಂದು ಸ್ಟ್ರಕ್ಚರಲ್ ಇನ್ಫ್ಲೇಷನ್ ಕಾಸ್ಡ್ ಇನ್ ಮೆನಿ ವೇಸ್ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಲ್ಯಾಕ್ ಆಫ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ, ಫಾರ್ ಎಕ್ಸಾಂಪಲ್ ಪೆರಿಷಬಲ್ ಗೂಡ್ಸ್ಗೆ ಅವೈಲೇಬಲ್ ಆಗ್ದಲೇ ಇರೋದ್ರಿಂದ ಸಡನ್ ಆಗಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ನು ಇಂಪಾರ್ಟೆಂಟ್ ಆಗಿ ಸ್ಟ್ರಕ್ಚರಲ್ ಇನ್ಫ್ಲೇಷನ್ಗೆ ನಾವು ಏನ್ ಹೇಳ್ಬೋದು ಅಂದ್ರೆ, ದೇರ್ ಇಸ್ ಅ ಲಾಟ್ ಆಫ್ ಫ್ಲಕ್ಚುಯೇಷನ್ ಇನ್ ದಿ ಎಕಾನಮಿ ಅನ್ನೋದು ಒಂದು ಬಿಸ್ನೆಸ್ ಸೈಕಲ್ ತರ ನಾವು ನೋಡಿದ್ರೆ ಇಲ್ಲಿ ಡಿಪ್ರೆಷನ್ ಸಿಚುಯೇಷನ್ ಅನ್ನು ಕೂಡ ನಾವು ನೋಡ್ತೀವಿ, ಬೂಮ್ ಸ್ಟೇಜ್ ಅನ್ನು ನೋಡ್ತೀವಿ, ಎಲ್ಲ ಸ್ಟೇಜ್ ಅನ್ನು ನೋಡ್ತೀವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್ ಫಾರ್ ಇನ್ಫ್ಲೇಷನ್ಗೆ ಒಂದು ಕಾರಣ ಆಗೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸಡನ್ ಪ್ರೈಸ್ ಇನ್ಕ್ರೀಸ್ ಆಗೋದನ್ನ ನಾವು ಸ್ಟ್ರಕ್ಚರಲ್ ಇನ್ಫ್ಲೇಷನ್ ಆಗಿ ತಗೊಂಡ್ರೆ. ಓಕೆ, ನಾವು ಲೆಟ್ ಅಸ್ ಸಿ ದಿ ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್. ಓಕೆ, ನೋಡಿ ದ ಕಾಸಸ್ ನ ಟೈಪ್ಸ್ ಆಗು ಕೂಡ ತಗೊಂಡ್ವಿ. ಇದು ಇಷ್ಟೇ ಅಲ್ಲ, ಇನ್ನ ನಾವು ಕಾಸಸ್ ನಾವು ತಗೊಂಡು ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ಪಾಲಿಸೀಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸಸ್ ಫಾರ್ ಇನ್ಫ್ಲೇಷನ್. ಅಕಸ್ಮಾತ್ ಇಂಟ್ರೆಸ್ಟ್ ರೇಟ್ ನ RBI ಏನಾದ್ರು ಡಿಕ್ರೀಸ್ ಮಾಡ್ತು ಅಂತ ಹೇಳಿದ್ರೆ ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ, ಅದು ಕೂಡ ಒನ್ ಆಫ್ ದಿ ರೀಸನ್ ಫಾರ್ ಇನ್ಫ್ಲೇಷನ್. ಆಸ್ ವೆಲ್ ಆಸ್ ಅದರ್ ರೀಸನ್ಸ್, ಓವರ್ ಆಲ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದ್ರೆ ಅಂದ್ರೆ ಏನು, ದ ಡಿಮ್ಯಾಂಡ್ ಈಸ್ ಮೋರ್ ದೆನ್ ದಿ ಸಪ್ಲೈ, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್ ಫಾರ್ ಇನ್ಫ್ಲೇಷನ್. ಇವು ಮೇನ್ ಆಗಿ. ಇನ್ನ ನಾವು ಅದರ್ ರೀಸನ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ದೀಸ್ ಆರ್ ಕಾಸಸ್ ಫಾರ್ ಇನ್ಫ್ಲೇಷನ್ ಅಂತ ಕರಿಬಹುದು. ಓಕೆ, ನೆಕ್ಸ್ಟ್ ಏನಿದೆ, ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ನಾವು ನೋಡೋಣ. ಇದು ಕ್ರಿಪ್ಪಿಂಗ್ ಇನ್ಫ್ಲೇಷನ್ ಅಂತ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಇಟ್ ಈಸ್ 0 to 3% ಆಫ್ ಇನ್ಫ್ಲೇಷನ್. ಇಟ್ ಈಸ್ ಅ ನಾರ್ಮಲ್ ಇನ್ಫ್ಲೇಷನ್. ಇಟ್ ಈಸ್ ಒನ್ ಆಫ್ ದಿ ಸ್ಟೇಬಲ್ ಎಕಾನಮಿ ಅಂತ ಕರಿಬಹುದು. ಇಟ್ ಈಸ್ ವೆರಿ ಗುಡ್. ಯಾಕಂದ್ರೆ ಎಕಾನಮಿ ಆನ್ಯುವಲ್ ರೈಸ್ ಆಫ್ 2% ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಈ ತರ ಇನ್ಫ್ಲೇಷನ್ ಸೂಚಿಯನ್ನ ನೋಡ್ತೀವಿ. ಇದು ಏನು ನಮ್ಮ ಎಕಾನಮಿಗೆ ಅಂತ ಎಫೆಕ್ಟ್ ಅನ್ನ ಮಾಡಲ್ಲ. ಇಟ್ಸ್ ಅ ಗುಡ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂತ ಕರಿಬಹುದು. ಇನ್ನೊಂದು ವಾಕಿಂಗ್ ಇನ್ಫ್ಲೇಷನ್. ಇದು ಮಾಡರೇಟ್ ಲೆವೆಲ್, 3 to 10% ಆಫ್ ಇನ್ಫ್ಲೇಷನ್ ನಾವು ನೋಡ್ತೀವಿ. ಇದು ಮೇನ್ ಆಗಿ ಯಾರನ್ನ ಅಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ನೋಟಿಸಬಲ್ ಪ್ರೈಸ್ ಇನ್ಕ್ರೀಸ್ ಆಗಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಮೇಲೆ ಏನನ್ನ ಮಾಡುತ್ತೆ, ಅಫೆಕ್ಟ್ ಅನ್ನ ಮಾಡುತ್ತೆ. ಎಕ್ಸಾಂಪಲ್ ಇಂಡಿಯಾದಲ್ಲಿ ಮಾಡರೇಟ್ ವಾಕಿಂಗ್ ಇನ್ಫ್ಲೇಷನ್ ನ ಡಿಸೈಡ್ ಅನ್ನ ಮಾಡಕ್ಕೆ ನಮ್ಮ CPI ನ ಕನ್ಸಿಡರೇಷನ್ ತಗೊಂಡು ಅರೌಂಡ್ 6% ಇಟ್ಕೊಂಡಿರೋದನ್ನ ನಾವಿಲ್ಲಿ ನೋಡ್ಬೋದು. ಬಿಕಾಸ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋದ್ರೆ ದ ಓವರ್ ಆಲ್ ಎಕಾನಮಿ ಗ್ರೋತ್ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಯಾವುದೇ ನೇಷನ್ ಆಗಲಿ ದ ವಾಕಿಂಗ್ ಇನ್ಫ್ಲೇಷನ್ ಅಥವಾ ಮಾಡರೇಟ್ ಇನ್ಫ್ಲೇಷನ್ ಟಾರ್ಗೆಟ್ ನ ಇಟ್ಕೊಳೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನೊಂದು ರನ್ನಿಂಗ್ ಇನ್ಫ್ಲೇಷನ್, 10 to 20% ಆಫ್ ಇನ್ಫ್ಲೇಷನ್ ಇರುತ್ತೆ. ಇಟ್ ಈಸ್ ಒನ್ ಆಫ್ ದಿ ರಾಪಿಡ್ ರೈಸ್ ಅಂತ ಕರಿಬಹುದು. ಇದು ಸೇವಿಂಗ್ಸ್ ನ ಜಾಸ್ತಿ ಎಂಕರೇಜ್ ಮಾಡಲ್ಲ, ಇದು ಇನ್ವೆಸ್ಟ್ಮೆಂಟ್ ನ ರೆಡ್ಯೂಸ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಡಬಲ್ ಡಿಜಿಟ್ ಇನ್ಫ್ಲೇಷನ್. ಇದು ಡ್ಯೂರಿಂಗ್ ದಿ 1970s ಅಲ್ಲಿ ಇಂಡಿಯಾದಲ್ಲಿ ನಾವು ನೋಡ್ತೀವಿ. ದಿಸ್ ಇಸ್ ನಾಟ್ ಅ ಗುಡ್ ಥಿಂಗ್. ಯಾವ ನೇಷನ್ ಅಲ್ಲಿ ಡಬಲ್ ಡಿಜಿಟ್ ಇನ್ಫ್ಲೇಷನ್ ಇರುತ್ತೋ ಆ ನೇಷನ್ ನ ಎಕನಾಮಿಕ್ ಗ್ರೋತ್ ಏನಾಗುತ್ತೆ, ಡಿಕ್ರೀಸ್ ಆಗೇ ಆಗುತ್ತೆ. ಹಾಗಾಗಿ ದಿಸ್ ಇಸ್ ಡೇಂಜರಸ್ ಅಂತಾನೆ ಕರಿಬಹುದು ರನ್ನಿಂಗ್ ಇನ್ಫ್ಲೇಷನ್ ಎಂದು. ಗ್ಲಾಪಿಂಗ್ ಇನ್ಫ್ಲೇಷನ್ ಅಂತ. ಗ್ಲಾಪಿಂಗ್ ಇನ್ಫ್ಲೇಷನ್ ಮೋರ್ ದೆನ್ 20% ಇರುತ್ತೆ. ಇಟ್ ಈಸ್ ಅ ವೆರಿ ಹೈ, ವೆರಿ ಡೇಂಜರಸ್, ಅನ್ಸ್ಟೇಬಲ್ ಇನ್ಫ್ಲೇಷನ್. ಡ್ಯೂರಿಂಗ್ 1980s ಪೀರಿಯಡ್ ಆಫ್ ಟೈಮ್ ಅಲ್ಲಿ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಈ ತರದೊಂದು ಸಿಚುಯೇಷನ್ ನಾವು ನೋಡಿರ್ತೀವಿ. ಇಟ್ ಈಸ್ ನಾಟ್ ಅ ಗುಡ್ ಫಾರ್ ದಿ ಎಕಾನಮಿ. ಇನ್ನೊಂದು ಹೈಪರ್ ಇನ್ಫ್ಲೇಷನ್, 100%. ದಿಸ್ ಇಸ್ ವೆರಿ ಡೇಂಜರಸ್. ಇದು ಕರೆನ್ಸಿ ಲೂಸ್ ಇಟ್ಸ್ ವ್ಯಾಲ್ಯೂ, ಇದು ಅನ್ಕಂಟ್ರೋಲೇಬಲ್. ಯಾಕಂದ್ರೆ ಜಿಂಬಾಬ್ವೆ ಜರ್ಮನಿಲಿ 1923 ಜರ್ಮನಿಲಿ, ಜಿಂಬಾಬ್ವೆಲಿ 2008 ಈ ಒಂದು ಹೈಪರ್ ಇನ್ಫ್ಲೇಷನ್ ನೋಡ್ತೀವಿ. ಈ ಯಾಕೆ ಹೈಪರ್ ಇನ್ಫ್ಲೇಷನ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಡ್ಯೂರಿಂಗ್ ಜರ್ಮನಿಲಿ ಕೂಡ ವರ್ಲ್ಡ್ ವಾರ್ ಪೀರಿಯಡ್ ಆಫ್ ಟೈಮ್ ಅಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಅನ್ನೆಸೆಸರಿ ಕರೆನ್ಸಿನ ಪ್ರಿಂಟ್ ಮಾಡ್ತಾರೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಕರೆನ್ಸಿನ ಪ್ರಿಂಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ದ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಏನಾಗ್ತಾ ಹೋಯ್ತು, ಇನ್ಕ್ರೀಸ್ ಆಗ್ತಾ ಹೋಯ್ತು. ಸೇಮ್ ಆಸ್ ಇಟ್ ಈಸ್ ಜಿಂಬಾಬ್ವೆಲೂ ಕೂಡ 2008 ಅಲ್ಲಿ ಏನ್ ಮಾಡಿದ್ರು, ಮನಿ ಸಪ್ಲೈನ ಇನ್ಕ್ರೀಸ್ ಮಾಡಿದ್ರು. ಅಂದ್ರೆ ಏನು, ಕರೆನ್ಸಿ ನೋಟ್ಗಳನ್ನ IL ಲೆವೆಲ್ ಅಲ್ಲಿ ಪ್ರಿಂಟ್ ಮಾಡ್ತಾ ಹೋದ್ರು. ಹಾಗಾಗಿ ಏನಾಗ್ತಾ ಹೋಯ್ತು, ಈ ಒಂದು ಸಿಚುಯೇಷನ್ ನ ಫೇಸ್ ಅನ್ನ ಮಾಡ್ತಾ ಹೋದ್ರು. ನಮ್ಗೆ ಗೊತ್ತಿರ್ಬೋದು, ಈಗ RBI ನೋಟ್ ಪ್ರಿಂಟ್ ಮಾಡ್ಬೇಕಾದ್ರೆ ದೇ ಹ್ಯಾವ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಮನಸ್ ಬಂದಂಗೆ ನೋಟನ್ನ, ಕರೆನ್ಸಿ ನೋಟ್ಸ್ಗಳನ್ನ ಪ್ರಿಂಟ್ ಮಾಡಕ್ಕಾಗಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್ ಈ ತರ ಮನಸ್ ಬಂದಂಗ್ ಮಾಡಿದ್ರೆ 1923 ಜರ್ಮನಿಲಿ, ಜಿಂಬಾಬ್ವೆ 2008 ಅಲ್ಲಿ ಮನಸ್ಸಿಗೆ ಬಂದಂಗ್ ಮಾಡಿದಕ್ಕೇನೆ
ಈ ಹೈಪರ್ ಇನ್ಫ್ಲೇಷನ್ ಸಿಚುಯೇಷನ್ ನಾವು ನೋಡಿದ್ವಿ ಅಂತಾನೆ ಹೇಳ್ಬೋದು. ಓಕೆ, ಬೇಸ್ಡ್ ಆನ್ ಕಾಸಸ್ ಅದರ್ ಇನ್ಫ್ಲೇಷನ್ಸ್ ನಾವು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್, ಆಲ್ರೆಡಿ UPSC ಕ್ವೆಶನ್ ಬಂದಿದೆ. Headline inflation. What is headline inflation? Headline inflation, it is nothing but it's the total inflation within an economy ಅಂತ ಕರಿತೀವಿ. Overall changes of prices of all goods and services ನ ತಗೊಂತೀವಿ, including volatile ಕಾಂಪೊನೆಂಟ್ಸ್. ವಾಲಟೈಲ್ ಅಂತ ಹೇಳಿದ್ರೆ ಚೇಂಜ್ ಆಗ್ತಾ ಇರುತ್ತೆ. ಇವತ್ತಿನ ಇದ್ದಿದ್ದ ರೇಟ್, ಹಾಲಿನ ರೇಟ್ ನಾಳೆ ಇರಲ್ಲ. ಫಾರ್ ಎಕ್ಸಾಂಪಲ್ ಫುಡ್ ಅಂಡ್ ಫ್ಯೂಯಲ್, ಅದ್ರ ಪ್ರೈಸಸ್ ಏನಾಗ್ತಾ ಇರುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಇವತ್ತಿದ್ದ ರೇಟ್ ನಾಳೆ ಇರೋದಿಲ್ಲ. ಇದನ್ನೂ ಕೂಡ ನಾವು ಕನ್ಸಿಡರೇಷನ್ಗೆ ತಗೊಂತೀವಿ. ಎಲ್ಲಿ? ಹೆಡ್ಲೈನ್ ಇನ್ಫ್ಲೇಷನ್. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಹೆಡ್ಲೈನ್ ಇನ್ಫ್ಲೇಷನ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಟೋಟಲ್ ಇನ್ಫ್ಲೇಷನ್ ವಿತ್ ಇನ್ ಅನ್ ಎಕಾನಮಿ. ಇಟ್ಸ್ ಓವರ್ ಆಲ್ ಚೇಂಜ್ ಪ್ರೈಸಸ್. ಇಟ್ ಇನ್ಕ್ಲೂಡ್ಸ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ಇನ್ಕ್ಲೂಡ್ ಮಾಡುತ್ತೆ, ಇನ್ಕ್ಲೂಡಿಂಗ್ ವಾಲೆಟೈಲ್. ವಾಲೆಟೈಲ್ ಅಂದ್ರೆ ಚೇಂಜ್ ಫುಡ್ ಅಂಡ್ ಫ್ಯೂಯಲ್ ಅಲ್ಲಿ ಏನಾಗ್ತಾ ಇರುತ್ತೆ, ಇವತ್ತಿದ್ದ ರೇಟ್ ನಾಳೆ ಇರೋದಿಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಈ ವಾಲೆಟೈಲ್ ಪ್ರೈಸಸ್ನು ಕೂಡ ಕನ್ಸಿಡರೇಷನ್ಗೆ ತಗೊಳೋದನ್ನ ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಏನಿದೆ, ಕೋರ್ ಇನ್ಫ್ಲೇಷನ್. ಕೋರ್ ಇನ್ಫ್ಲೇಷನ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್. ಕೋರ್ ಇನ್ಫ್ಲೇಷನ್ ಏನ್ ಮಾಡುತ್ತೆ, ಎಕ್ಸ್ಕ್ಲೂಡ್ ಫುಡ್ ಅಂಡ್ ಫ್ಯೂಯಲ್. ವಾಲಟೈಲ್ ಇನ್ಫ್ಲೇಷನ್ ಇದು ಕನ್ಸಿಡರೇಷನ್ಗೆ ತಗೊಳೋದಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಕೋರ್ ಇನ್ಫ್ಲೇಷನ್. ಹೆಡ್ಲೈನ್ ಅಲ್ಲಿ ಏನಾಗುತ್ತೆ, ವಾಲಟೈಲ್ ಇನ್ಫ್ಲೇಷನ್ ತಗೊಂಡ್ವಿ, ಫುಡ್ ಅಂಡ್ ಫ್ಯೂಯಲ್ ನ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಇಲ್ಲಿ ಏನ್ ಮಾಡ್ತಿದೀವಿ, ಕೋರ್ ಇನ್ಫ್ಲೇಷನ್ ಅಲ್ಲಿ ಎಕ್ಸ್ಕ್ಲೂಡ್ ಅನ್ನ ಮಾಡ್ತಿರೋದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಯಾವುದೇ ರೀತಿ ಫುಡ್ ಅಂಡ್ ಫ್ಯೂಯಲ್ ಪ್ರೈಸಸ್ ನ ಕನ್ಸಿಡರೇಷನ್ಗೆ ತಗೊಳಲ್ಲ ಇಲ್ಲಿ ಕೋರ್ ಇನ್ಫ್ಲೇಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸ್ಟಾಗ್ಫ್ಲೇಷನ್. ಸ್ಟಾಗ್ಫ್ಲೇಷನ್ ಇಟ್ ಇಸ್ ನಥಿಂಗ್ ಬಟ್ ಇಸ್ ಕಾಂಬಿನೇಷನ್ ಆಫ್ ಇನ್ಫ್ಲೇಷನ್ ಇರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಸಿಚುಯೇಷನ್ ಇರುತ್ತೆ, ಲೋ ಗ್ರೋತ್ ಸಿಚುಯೇಷನ್ ಇರುತ್ತೆ. ಈ ಮೂರು ಟುಗೆದರ್ ಆಗಿ ಸೇರಿಸಿದ್ರೆ ಏನಾಗುತ್ತೆ, ಸ್ಟಾಗ್ಫ್ಲೇಷನ್ ಸಿಚುಯೇಷನ್ ನಾವು ನೋಡ್ತೀವಿ. ಡ್ಯೂರಿಂಗ್ 1970s ಅಲ್ಲಿ USA ಈ ಒಂದು ಸಿಚುಯೇಷನ್ ಏನ್ ಮಾಡಿತ್ತು, ಫೇಸ್ ಮಾಡಿರೋದನ್ನ ನಾವು ನೋಡ್ಬೋದು. ಸ್ಟಾಗ್ಫ್ಲೇಷನ್ ಕೆಲವೊಂದು ಎಕ್ಸಾಂಪಲ್ ಆಲ್ರೆಡಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸ್ಟಾಗ್ಫ್ಲೇಷನ್ ಇಸ್ ನಥಿಂಗ್ ಬಟ್ ಇನ್ಫ್ಲೇಷನ್, ಅನ್ಎಂಪ್ಲಾಯ್ಮೆಂಟ್, ಲೋ ಗ್ರೋತ್. ಹೆಡ್ಲೈನ್ ಇನ್ಫ್ಲೇಷನ್ ಅಲ್ಲಿ ಏನಾಗುತ್ತೆ, ವಾಲಟೈಲ್ ಫ್ಯಾಕ್ಟರ್ಸ್ ಕನ್ಸಿಡರೇಷನ್ ತಗೊಂತೀವಿ. ಕೋರ್ ಇನ್ಫ್ಲೇಷನ್ ಅಲ್ಲಿ ವಿ ಎಕ್ಸ್ಕ್ಲೂಡ್ ವಾಲಟೈಲ್, ಫುಡ್ ಅಂಡ್ ಫ್ಯೂಯಲ್ ನ ಕನ್ಸಿಡರೇಷನ್ ತಗೊಳಲ್ಲ. ಅದೇ ಡಿಫ್ಲೇಷನ್ ಇಟ್ ಇಸ್ ನಥಿಂಗ್ ಬಟ್ ಇನ್ಫ್ಲೇಷನ್ಗೆ ಏನೋ ಆಪೋಸಿಟ್ ಆಗಿರೋದೇ ಡಿಫ್ಲೇಷನ್. ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾಯ್ತು, ಇನ್ಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್ ಇಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್. ಡಿಫ್ಲೇಷನ್ ಅಂದ್ರೆ ಡಿಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್. ಅಂದ್ರೆ ಏನು, ₹5 ಪೆನ್ ಇತ್ತು, ಈಗ ಏನಾಗಿದೆ ₹3 ಆಗಿದೆ. ₹2 ಏನಾಗಿದೆ, ಕಡಿಮೆ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಡಿಫ್ಲೇಷನ್ ಸಿಚುಯೇಷನ್. ಓಕೆ, ಈ ಒಂದು ಗ್ರೇಟ್ ಡಿಪ್ರೆಷನ್ 1930s ಪೀರಿಯಡ್ ಆಫ್ ಟೈಮ್ ನ ಈ ಡಿಫ್ಲೇಷನ್ ಸಿಚುಯೇಷನ್ಗೆ ಎಕ್ಸಾಂಪಲ್ ಆಗಿ ನಾವು ಏನ್ ಮಾಡ್ಬೋದು, ನೋಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಡಿ, ಇನ್ಫ್ಲೇಷನ್ ಅನ್ನೋದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಪಾಸಿಟಿವ್ ಎಫೆಕ್ಟ್ ಇದೆ, ನೆಗೆಟಿವ್ ಎಫೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್, ಇನ್ಫ್ಲೇಷನ್ ಅಂದ್ರೆ ಏನು, ಇನ್ಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್. ₹5 ಇದ್ದಿದ್ದು ₹7 ಆಗಿದೆ, ₹2 ಇನ್ಕ್ರೀಸ್ ಆಗಿದೆ. ಇಲ್ಲಿ ನೋಡಿ, ಸೆಲ್ಲರ್ಸ್ಗೆ ಏನಿದು ಪ್ರಾಫಿಟ್, ಅದೇ ಬೈಯರ್ಸ್ಗೆ ಏನಿದು ಲಾಸ್. ನೆನ್ಪಿಟ್ಕೊಳ್ಳಿ, ಇನ್ಫ್ಲೇಷನ್ ಸಿಚುಯೇಷನ್ ಒಬ್ರಿಗೆ ಲಾಭ ತಂದ್ಕೊಂಡ್ರೆ ಇನ್ನೊಬ್ರಿಗೆ ಏನ್ ತಂದ್ಕೊಡ್ತಿದೆ, ಲಾಸ್ ಅನ್ನ ತಂದ್ಕೊಡ್ತಿದೆ. ಹಂಗಾಗಿ ಇನ್ಫ್ಲೇಷನ್ ಅಂದ್ರೆ ತುಂಬಾ ಕೆಟ್ಟದ್ದು ಅಲ್ಲ, ಒಳ್ಳೇದು ಅಲ್ಲ. ಇನ್ಫ್ಲೇಷನ್ ಯಾರಿಗೆ ಒಳ್ಳೇದಾಗಿದೆ, ಸೆಲ್ಲರ್ಸ್ಗೆ ಒಳ್ಳೇದಾಗಿದೆ. ಬೈಯರ್ಸ್ಗೆ ಏನಾಗ್ತಾ ಇದೆ, ಲಾಸ್ ಆಗಿರೋದನ್ನ ನೋಡ್ಬೋದು. ಪಾಸಿಟಿವ್ ಇಂಪ್ಯಾಕ್ಟ್ ಏನು, ಇಟ್ ಎಂಕರೇಜ್ ಪ್ರೊಡಕ್ಷನ್. ಈಗ ಸೆಲ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ಪ್ರೈಸಸ್ ಜಾಸ್ತಿ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಪ್ರೊಡಕ್ಷನ್ ಏನಾಗಿದೆ, ಇನ್ಕ್ರೀಸ್ ಆಗುತ್ತೆ. ಆಬ್ವಿಯಸ್ಲಿ ವಿ ಆರ್ ಆಲ್ ನೋಟ್, ಪ್ರೊಡಕ್ಷನ್ ಇನ್ಕ್ರೀಸ್ ಆದ್ರೆ ಆಬ್ವಿಯಸ್ಲಿ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆದ್ರೆ ಆಬ್ವಿಯಸ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇನ್ಕ್ರೀಸ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇನ್ಕ್ರೀಸ್ ಆದ್ರೆ ಪರ್ಚೇಸಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ಕ್ರೀಸ್ ಆಗಿ ಟ್ಯಾಕ್ಸ್ ನ ಏನ್ ಮಾಡ್ತಾರೆ, ಹೈ ಲೆವೆಲ್ ಪೇ ಮಾಡ್ತಾರೆ. ಅವಾಗ ಗವರ್ನಮೆಂಟ್ ಕೂಡ ಚೆನ್ನಾಗಿ ಏನಾಗುತ್ತೆ, ರನ್ ಆಗುತ್ತೆ. ದ ಓವರ್ ಆಲ್ ಎಕನಾಮಿಕ್ ಗ್ರೋತ್ ಆಗುತ್ತೆ. ಹಾಗಾಗಿ ಪ್ರೊಡಕ್ಷನ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್. ಒಂದರಿಂದ ಇನ್ನೊಂದಕ್ಕೆ ಎಷ್ಟು ಲಿಂಕ್ ಇದೆ ನೋಡಿ. ಓಕೆ, ಇದು ಆಲ್ಸೋ ಡೆಬಿಟರ್ಸ್ ಯಾರು ಸಾಲ ತಗೊಂಡಿರ್ತಾರೋ ಅವ್ರಿಗೆ ತುಂಬಾನೇ ಲಾಭ. ಅವಾಗಲೇ ಯಾರಿಗೆಲ್ಲ ಲಾಭ, ಇನ್ಫ್ಲೇಷನ್ ಅಂದ್ರೆ ಸೆಲ್ಲರ್ಸ್ಗೆ ಮತ್ತೆ ಡೆಬಿಟರ್ಸ್ಗೆ. ಈಗ ಸಾಲ, ಈಗ ₹5 ಇರುತ್ತೆ ಒಂದು ಟೊಮೊಟೊಗೆ ಅನ್ಕೊಳ್ಳಿ. ₹5 ಇರೋ ಒಂದು ಟೊಮೊಟೊಗೆ ಈಗ ₹6 ಆಗಿದೆ. ನಾವು ಸಾಲ ತಗೊಂಡಿದ್ದು ₹5ನೇ, ಈಗ ನಾವು ರಿಟರ್ನ್ ಮಾಡ್ತಿರೋದು ಎಷ್ಟು ರೂಪಾಯಿನೇ, ₹5ನೇ. ಈಗ ₹6 ಆಗಿದೆ ಅಂತ ₹6 ರಿಟರ್ನ್ ಮಾಡ್ತಿಲ್ಲ. ಹಂಗಾಗಿ ಸಾಲ ತಗೊಂಡವ್ರಿಗೆ ಇದೇನೋ ಒಂದು ಪ್ರಾಫಿಟ್ ಅಂತ ಏನ್ ಕರಿಬಹುದು. ಹಂಗಾಗಿ ದ ಪಾಯಿಂಟ್ ಶುಡ್ ಬಿ ನೋಟೆಡ್, ಯಾರಿಗೆಲ್ಲ ಲಾಭ ಇದೆ ಇನ್ಫ್ಲೇಷನ್ ಸಿಚುಯೇಷನ್, ಸೆಲ್ಲರ್ಸ್ಗೆ, ಡೆಬಿಟರ್ಸ್ಗೆ. ಲಾಸ್ ಯಾರಿಗೆ, ಕ್ರೆಡಿಟರ್ಸ್ಗೆ. ದ ಪಾಯಿಂಟ್ ಶುಡ್ ಬಿ ನೋಟೆಡ್, ಕ್ರೆಡಿಟರ್ಸ್ಗೆ ಲಾಸ್ ಆಗುತ್ತೆ, ಬಯರ್ಸ್ಗೆ ಲಾಸ್ ಆಗುತ್ತೆ. ಮತ್ತೆ ಡೈಲಿ ಸ್ಯಾಲ್ರಿ ತಗೊಂತಾರೆ ನೋಡಿ, ಸ್ಯಾಲ್ರಿ ಈಗ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅನ್ಬಿಟ್ಟು ಸ್ಯಾಲ್ರಿ ಏನಾದ್ರು ಇನ್ಕ್ರೀಸ್ ಮಾಡ್ತಾರ, ನಮ್ಗೆ ಮಾಡೋದಿಲ್ಲ. ಹಂಗಾಗಿ ಮತ್ತೆ ಇದೆಲ್ಲವೂ ಕೂಡ ಏನು, ಇವ್ರಿಗೆಲ್ಲ ಲಾಸ್ ಇನ್ಫ್ಲೇಷನ್. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅಪ್ಕಮಿಂಗ್ PYQ ಅಲ್ಲಿ ಏನ್ ಮಾಡಿದ್ದಾರೆ, ಕ್ವೆಶನ್ಸ್ ನ ಆಲ್ರೆಡಿ ಕೇಳಿದ್ದಾರೆ. ಓಕೆ, ನೆಗೆಟಿವ್ ಇಂಪ್ಯಾಕ್ಟ್ ಏನೆಲ್ಲ ಮಾಡಿದೆ ಇನ್ಫ್ಲೇಷನ್, ಫಿಕ್ಸ್ಡ್ ಇನ್ಕಮ್ ಗ್ರೂಪ್, ಸ್ಯಾಲ್ರಿ ಪೀಪಲ್ಗೆ ಏನಾಗಿದೆ,
ನೋಡಿ ಇನ್ಫ್ಲೇಷನ್ ಈಗ ₹5 ಇದ್ದಿದ್ದ ಪೆನ್ ₹6 ಆಗಿದೆ ಅಂದ ತಕ್ಷಣ ಸಮ್ ಸ್ಯಾಲರಿ ಏನು ಇನ್ಕ್ರೀಸ್ ಆಗಲ್ಲ. ಅದೇ ಇನ್ಕ್ರೀಸ್ ಆಗಿದೆ. ಇರೋದ್ರಲ್ಲೇ ಏನ್ ಮಾಡ್ಬೇಕಾಗುತ್ತೆ, ನಾವು ಎಕ್ಸ್‌ಪೆಂಡಿಚರ್‌ನ ಮಾಡ್ಬೇಕಾಗುತ್ತೆ. ಹಂಗಾಗಿ ಇದು ಫಿಕ್ಸ್ಡ್ ಇನ್ಕಮ್ ಗ್ರೂಪ್‌ಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಇಟ್ ರೆಡ್ಯೂಸ್ ಸೇವಿಂಗ್ಸ್. ₹5 ಕೊಡ್ತಿದ್ದೀವಿ, ₹6 ಕೊಡ್ಬೇಕಂದ್ರೆ ₹1 ಎಕ್ಸ್ಟ್ರಾ ಪೇ ಮಾಡ್ತಿದೀವಿ. ಎಕ್ಸ್ಟ್ರಾ ಪೇ ಮಾಡ್ತಿದ್ದೀವಿ ಅಂದ್ರೆ ಸೇವಿಂಗ್ಸ್ ಏನಾಗಿದೆ? ಕಡಿಮೆ ಆಗಿದೆ. ಇನ್ನೊಂದು ಇಟ್ ಆಲ್ಸೋ ಇನ್ಕ್ರೀಸ್ ಇನ್‌ಈಕ್ವಾಲಿಟಿ. ಇಲ್ಲಿ ಪೂರ್ ಅಂಡ್ ರಿಚ್ ಅನ್ನೋ ಡಿಫರೆನ್ಸಸ್ ಇನ್ನ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಂಗಾಗಿ ಇನ್ಫ್ಲೇಷನ್ ಸಿಚುಯೇಷನ್ ಈಸ್ ನಾಟ್ ಗುಡ್ ಫಾರ್ ಮಿಡಲ್ ಕ್ಲಾಸ್ ಅಂಡ್ ಪುವರ್ ಪೀಪಲ್ ಅಂತ ನಾವು ಕರಿತೀವಿ. ಇಟ್ ಆಲ್ಸೋ ಎಕಾನಮಿನ ಇನ್ನ ಏನ್ ಮಾಡುತ್ತೆ, ಎಕನಾಮಿಕ್ ಗ್ರೋತ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಟ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್. ಹಂಗಾಗಿ ನಾರ್ಮಲ್ ಇನ್ಫ್ಲೇಷನ್ ಇಸ್ ಗುಡ್, ಹೈಪರ್ ಇನ್ಫ್ಲೇಷನ್ ಇಸ್ ಗೋಯಿಂಗ್ ಟು ಸ್ಪಾಯಿಲ್ ದಿ ಎಕಾನಮಿ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ 2 ಇಂಪಾರ್ಟೆಂಟ್ ಮೆಷರ್ಸ್ ನಾವು ನೋಡ್ತೀವಿ. ಒಂದು ಮಾನಿಟರಿ ಮೆಷರ್ಸ್, ಇನ್ನೊಂದು ಫಿಸಿಕಲ್ ಪಾಲಿಸಿ. ಮಾನಿಟರಿ ಪಾಲಿಸಿನ ಯಾರು ಮಾಡ್ತಾರೆ? RBI ಮಾಡುವಂಥದ್ದು. ಇಟ್ ಇಸ್ ನಥಿಂಗ್ ಬಟ್ ಇಸ್ ರಿಲೇಟೆಡ್ ಟು ಮನಿ ಸಪ್ಲೈ. ಇನ್ಫ್ಲೇಷನ್ ಟೈಮಲ್ಲಿ ಏನನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ರೇಟ್ನ ಏನ್ ಮಾಡ್ತಾರೆ? ಇನ್ಕ್ರೀಸ್ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆದ್ರೆ ಮನಿ ಸಪ್ಲೈ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅವಾಗ ಆಟೋಮೆಟಿಕಲಿ ಇನ್ಫ್ಲೇಷನ್ ಸಿಚುಯೇಷನ್ ಏನಾಗುತ್ತೆ? ನಾರ್ಮಲ್ ಆಗುತ್ತೆ. ಈ ರೀತಿಯಾಗಿ ಮಾನಿಟರಿ ಪಾಲಿಸಿ ಥ್ರೂ RBI ಏನನ್ನ ಮಾಡುತ್ತೆ? ಇನ್ಫ್ಲೇಷನ್ ಸಿಚುಯೇಷನ್ ಕಂಟ್ರೋಲ್ ಅನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಂಟ್ರೆಸ್ಟ್ ರೇಟ್, ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಇವನ್ನೆಲ್ಲದನ್ನು ಕೂಡ ಏನ್ ಮಾಡ್ತಾ ಹೋಗುತ್ತೆ? ಇನ್ಕ್ರೀಸ್ ಅನ್ನ ಮಾಡಿ ಮನಿ ಸಪ್ಲೈನ ರೆಡ್ಯೂಸ್ ಅನ್ನ ಮಾಡುತ್ತೆ. ಇದಕ್ಕೆ ನಾವು 2002 ಅಲ್ಲಿ ನಾವು 7% ಆಫ್ ಇನ್ಫ್ಲೇಷನ್ ನಾವು ನೋಡೋದ್ರಿಂದ, ಇಲ್ಲ ಒಂದ್ ಕಡೆ ಆ ಟೈಮಲ್ಲಿ ಏನ್ ಮಾಡಿದ್ರು? RBI ಹೈಕ್ ಮಾಡಿದ್ರು ರೆಪೋ ರೇಟ್ನೆಲ್ಲ. ಅದರ ಸಿಚುಯೇಷನ್ ನೋಡ್ಬೋದು. ಇನ್ನು ಫಿಸಿಕಲ್ ಪಾಲಿಸಿ ಇಟ್ಸ್ ಅ ಪಾಲಿಸಿ ಆಫ್ ಗವರ್ನಮೆಂಟ್. ಏನ್ ಮಾಡುತ್ತೆ ಫಿಸಿಕಲ್ ಪಾಲಿಸಿ ಅಂದ್ರೆ? ದ ಗವರ್ನಮೆಂಟ್ ಪಾಲಿಸಿ ಅಂದ್ರೆ ಗವರ್ನಮೆಂಟ್ ನ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಗವರ್ನಮೆಂಟ್ ನ ಟ್ಯಾಕ್ಸ್ ಸಿಸ್ಟಮ್ ಆಗಿರ್ಬೋದು, ಗವರ್ನಮೆಂಟ್ ಬಾರೋಯಿಂಗ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗೆ ಇರೋ ಕಾನ್ಸೆಪ್ಟೇ ಯಾವುದು? ಫಿಸಿಕಲ್ ಪಾಲಿಸಿ ಅಂತ ಕರೀತೀವಿ. ಈ ಟೈಮಲ್ಲಿ ಏನ್ ಮಾಡುತ್ತೆ? ದೇ ರೆಡ್ಯೂಸ್ ಫಿಸಿಕಲ್ ಡಿಫಿಸಿಟ್ ನ ರೆಡ್ಯೂಸ್ ಮಾಡಿದ್ರು ಅಂದ್ರೆ ಬಾರೋಯಿಂಗ್ ನ ಏನ್ ಮಾಡಿದ್ದಾರೆ? ಕಡಿಮೆ ಮಾಡಿದ್ದಾರೆ ಅಂತ. ಬಾರೋಯಿಂಗ್ ಕಡಿಮೆ ಮಾಡಿದ್ದಾರೆ ಅಂದ್ರೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ ಅಂತ. ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಮನಿ ಸಪ್ಲೈ ಎಕಾನಮಿ ಏನಾಗಿದೆ ಅಂತ? ಕಡಿಮೆ ಆಗಿದೆ ಅಂತ. ಅವಾಗ ಇನ್ಫ್ಲೇಷನ್ ಸಿಚುಯೇಷನ್ ನಾವು ಕಂಟ್ರೋಲ್ ಅನ್ನ ಮಾಡ್ತೀವಿ. ನೋಡಿ, ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಇನ್ಫ್ಲೇಷನ್ ಸಿಚುಯೇಷನ್ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಇಟ್ ಮಸ್ಟ್ ಮನಿ ಸಪ್ಲೈನ ನಾವು ಡಿಕ್ರೀಸ್ ಮಾಡಲೇಬೇಕು. ಅವಾಗ ಮಾತ್ರ ನಾವು ಇನ್ಫ್ಲೇಷನ್ ಕಂಟ್ರೋಲ್ಗೆ ತಗೊಬಹುದು. ಇದು ಆಲ್ಸೋ ಕಟ್ ಸಬ್ಸಿಡಿ ಎಲ್ಲ ಏನಕ್ಕೆಲ್ಲ ಕೊಡ್ತಿದ್ರು ಆ ಸಬ್ಸಿಡಿನ ಕಟ್ ಮಾಡಿದಾಗ ಆಬ್ವಿಯಸ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತೀವಿ. ಮತ್ತೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ನ ರೆಡ್ಯೂಸ್ ಮಾಡಿದಾಗ ಮನಿ ಸಪ್ಲೈ ಕಡಿಮೆ ಆಗುತ್ತೆ ಎಕಾನಮಿಲಿ. ಆಟೋಮೆಟಿಕಲಿ ಇನ್ಫ್ಲೇಷನ್ ನಾವೇನ್ ಮಾಡ್ಬೋದು? ಕಂಟ್ರೋಲ್ ಅನ್ನ ಮಾಡ್ಬೋದು. ಸಪ್ಲೈ ಸೈಡ್ ಮೆಜರ್ಸ್ ನಾವು ನೋಡೋದಾದ್ರೆ, ಇಂಪೋರ್ಟ್ ನ ಜಾಸ್ತಿ ಮಾಡ್ಬೇಕು ಇನ್ಫ್ಲೇಷನ್ ಅಲ್ಲಿ. ಇಂಪೋರ್ಟ್ ಮಾಡಿದಾಗ ಇನ್ಫ್ಲೇಷನ್ ಸಿಚುಯೇಷನ್ ಏನಾಗುತ್ತೆ ಅಂದ್ರೆ, ನಮ್ಮ ಮನಿ ಏನಾಗ್ತಾ ಹೋಗುತ್ತೆ? ಒಂದ್ ಕಡೆ ಏನಕ್ಕೆ ಹೈಯರ್ ಲೆವೆಲ್ ಅಲ್ಲಿ ಇನ್ನೊಂದು ಕಂಟ್ರಿಗೆ ಹೋಗೋದ್ರಿಂದ ಇಲ್ಲಿ ಮನಿ ಸಪ್ಲೈ ಆಟೋಮೆಟಿಕಲಿ ಎಕಾನಮಿಲಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಂಗಾಗಿ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಇನ್ಫ್ಲೇಷನ್ ಸಿಚುಯೇಷನ್ ಅಲ್ಲಿ ಇಂಪೋರ್ಟ್ ಮಾಡ್ಬೇಕಾ ಎಕ್ಸ್ಪೋರ್ಟ್ ಮಾಡ್ಬೇಕಾ ಅಂತ? ಇಂಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಿದ್ರೆ ಇನ್ನ ಮನಿ ಸಪ್ಲೈ ಇನ್ಕ್ರೀಸ್ ಆಗಿ ಇನ್ನ ಏನಾಗ್ತಾ ಹೋಗುತ್ತೆ? ಎಕಾನಮಿಲಿ ಇನ್ಫ್ಲೇಷನ್ ಸಿಚುಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗಿ, ಯು ಹ್ಯಾವ್ ಟು ಇಂಪ್ರೂವ್ ಸ್ಟೋರೇಜ್ ಮತ್ತೆ ಟ್ರಾನ್ಸ್ಪೋರ್ಟ್ ಟು ರೆಡ್ಯೂಸ್ ಶಾರ್ಟೇಜಸ್. ಇನ್ಫ್ಲೇಷನ್ ಇದೆ ಅಂತ ಹೇಳಿದ ತಕ್ಷಣ ನಾವು ಸ್ಟೋರೇಜ್ ಸಿಸ್ಟಮ್ ಎಲ್ಲ ಇದ್ದಾಗ ಆ ಸಿಚುಯೇಷನ್ ಅಲ್ಲಿ ನಾವು ಕೆಲವೊಂದು ಗೂಡ್ಸ್ ಅನ್ನ ನಾವು ಸ್ಟೋರ್ ಮಾಡಿಬಿಟ್ಟು ಫ್ಯೂಚರ್ ಅಲ್ಲೂ ಕೂಡ ನಾವು ಏನ್ ಮಾಡ್ಬೋದು? ಸೇಲ್ ಅನ್ನ ಮಾಡ್ಬೋದು. ಇಟ್ ಇಸ್ ಒನ್ ಆಫ್ ದಿ ಒಂದು ಮೇನ್ ಥೀಮ್ ಆಗಿ ನಾವು ಏನ್ ಮಾಡ್ಬೋದು? ಯೂಸ್ ಅನ್ನ ಮಾಡ್ಕೊಬಹುದು. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ನಮ್ಮ ಇಂಡಿಯಾದಲ್ಲಿ ನಾವು ಯಾವ ಒಂದು ನಾವು ಅವಾಗಲೇ ಹೇಳ್ದಂಗೆ CPI ಮತ್ತೆ WPI ಇಂದ ಮೆಜರ್ ಅನ್ನ ಮಾಡ್ತೀವಿ ಇನ್ಫ್ಲೇಷನ್ ನ. ನಾವು ಇಂಡಿಯಾದಲ್ಲಿ ನಾವು ಯೂಸ್ ಮಾಡ್ತಿರೋವಂಥದ್ದು ಇನ್ಫ್ಲೇಷನ್ ನ ಮೆಜರ್ ಅನ್ನ ಮಾಡೋಕೆ ಯೂಸ್ ಮಾಡ್ತಿರೋ ಟೂಲ್ ಯಾವುದು? CPI ನ ನಾವು ಯೂಸ್ ಮಾಡ್ತಿದೀವಿ. CPI ಟಾರ್ಗೆಟ್ 4% ಇದೆ, ಇನ್ಕ್ಲೂಡಿಂಗ್ ಏನು +or -2% ಅಂತ. +or -2% ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ RBI ಈಸ್ ಏಮ್ ಫಾರ್ ದಿ ಆನ್ಯುವಲ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಟು ಬಿ ಅರೌಂಡ್ 4% ಅಂತ. ಅಂದ್ರೆ ಏನು? ಇಟ್ ಶುಡ್ ಬಿ ಕನ್ಸಿಡರ್ ಇಟ್ ಸಕ್ಸಸ್ಫುಲ್ ಇಫ್ ಇಟ್ ಸ್ಟೇಟ್ ಬಿಟ್ವೀನ್ 2% ಆರ್ 6. ಅಂದ್ರೆ 4% ಇಟ್ಕೊಂಡಿದೀವಿ, ಇದನ್ನ 2% ಇನ್ಕ್ರೀಸ್ ಮಾಡ್ಬೋದು. 2% ಇನ್ಕ್ರೀಸ್ ಆದ್ರೆ 6% ಆಗುತ್ತೆ. 2% ಡಿಕ್ರೀಸ್ ಮಾಡ್ಬೋದು. 2% ಡಿಕ್ರೀಸ್ ಆದ್ರೆ ಏನಾಗುತ್ತೆ? 2% ಆಗುತ್ತೆ. ಅಂದ್ರೆ ಇಟ್ ಅರೌಂಡ್ ಸ್ಟೇ ಬಿಟ್ವೀನ್ 2 and 6% ಅಂತ ನಾವು ಕರಿತೀವಿ. ಇದನ್ನ ನಾವು ಇಂಡಿಯಾದಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿರೋಂಥದ್ದು. ಓಕೆ ಡಿಯರ್ ಆಸ್ಪಿರೆಂಟ್ಸ್, ನಾವು ಲೆಟ್ ಅಸ್ ಗೋ ಥ್ರೂ ವಿತ್ ದಿ PYQs. ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನಾವು ಸಾರ್ಟ್ ಔಟ್ ಮಾಡ್ತಾ ಎಕನಾಮಿಕ್ಸ್ ಕಾನ್ಸೆಪ್ಟ್ ಜೊತೆಗೆ ವಿ ಕ್ಯಾನ್ ಲರ್ನ್ ಹೌ ಟು ಎಲಿಮಿನೇಟ್ ದಿ ಆಪ್ಷನ್ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ನೋಡೋಣ ಬನ್ನಿ. 2023 ಒಂದು ಕ್ವೆಶನ್ ಇದೆ. ಲೆಟ್ಸ್ ಸಿ ದಿ ಕ್ವೆಶನ್. ಸ್ಟೇಟ್ಮೆಂಟ್ 1 ಇದೆ. ಏನು? ದ ಸೆಂಟ್ರಲ್ ಬ್ಯಾಂಕ್ ವರ್ಲ್ಡ್ ವೈಡ್ ಇನ್ಕ್ರೀಸ್ ಇಂಟ್ರೆಸ್ಟ್ ರೇಟ್ ಇನ್ 2022 and 23. ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ ಸ್ಟೇಟ್ಮೆಂಟ್ 1 ಗಮನಿಸಿ.
ಸೆಂಟ್ರಲ್ ಬ್ಯಾಂಕ್ ವರ್ಲ್ಡ್ ವೈಡ್ ಇನ್ಕ್ರೀಸ್ ಇಂಟ್ರೆಸ್ಟ್ ರೇಟ್ ಇನ್ 2022-23. ಇಲ್ಲಿ ಎಲ್ಲೂ ಕೂಡ ಆಲ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ. ಹಾಗಾಗಿ ದಿಸ್ ಇಸ್ ದಿ ನಾರ್ಮಲ್ ಸೆಂಟೆನ್ಸ್. ಅಂದ್ರೆ ಏನು, ಈ ಸೆಂಟೆನ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ಪ್ರಾಬಬಿಲಿಟಿ ಏನಿದೆ ಜಾಸ್ತಿ ಇದೆ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಓಕೆ, ಸ್ಟೇಟ್ಮೆಂಟ್ ಸೆಕೆಂಡ್ ಏನ್ ಹೇಳ್ತಿದೆ, ಸೆಂಟ್ರಲ್ ಬ್ಯಾಂಕ್ಸ್ ಜನರಲಿ ಅಸ್ಯೂಮ್ ದಟ್ ದೇ ಹ್ಯಾವ್ ದಿ ಎಬಿಲಿಟಿ ಟು counteract rising consumer price versus monetary policy. Okay, very important. ದಟ್ ಇಸ್ ಟ್ರೂ. ನಾರ್ಮಲ್ ಸೆಂಟೆನ್ಸ್ ಎಲ್ಲೂ ಕೂಡ ರಾಂಗ್ ಮಾಡ್ಲಿಕ್ಕೆ ನಮಗೆ ಚಾನ್ಸೇ ಇಲ್ಲ. ಇದು ನಾರ್ಮಲ್, ಹೌದು ಕೂಡ ಕರೆಕ್ಟು. ಈಗ ಆಪ್ಷನ್ ನೋಡೋಣ. ಆಪ್ಷನ್ ನೋಡ್ಬಿಟ್ಟು ಈ ಒಂದು ಸೆಂಟೆನ್ಸ್ ನ ನಾವು ಎಲಿಮಿನೇಟ್ ಅನ್ನ ಮಾಡ್ತಾ ಹೋಗೋಣ. ಓಕೆ, ಬೋತ್ ಆರ್ ಕರೆಕ್ಟ್ ಅಂಡ್ ಸೆಕೆಂಡ್ ಎಕ್ಸ್ಪ್ಲೇನ್ಸ್ ದಿ ಒನ್. ಅಂದ್ರೆ ಈ ಸೆಕೆಂಡ್ನೇ ಸ್ಟೇಟ್ಮೆಂಟ್ ಫಸ್ಟ್ನೇ ಸ್ಟೇಟ್ಮೆಂಟ್ ನ ಏನ್ ಮಾಡುತ್ತೆ, ಎಕ್ಸ್ಪ್ಲೇನ್ ಮಾಡಿ. ನಾರ್ಮಲ್ ಸೆಂಟೆನ್ಸ್ ಎಲ್ಲೂ ಕೂಡ ನಂಗೆ ತಪ್ಪು ಕಾಣ್ತಿಲ್ಲ. ಹಂಗಾಗಿ ಇದನ್ನ ನಾನು ಪೆಂಡಿಂಗ್ ಇಟ್ಕೊಳ್ತೀನಿ. ಈಗ ಸೆಕೆಂಡ್ ಆಪ್ಷನ್ ಅನ್ನ ನೋಡೋಣ. ಬೋತ್ ಆರ್ ಕರೆಕ್ಟ್ ಬಟ್ ಸೆಕೆಂಡ್ ಡಸ್ ನಾಟ್ ಎಕ್ಸ್ಪ್ಲೈನ್ ಫಸ್ಟ್. ದಿಸ್ ಇಸ್ ಅ ಕಂಪ್ಲೀಟ್ಲಿ ರಾಂಗ್. ಎಲ್ಲೂ ಕೂಡ ರಾಂಗ್ ಮಾಡ್ಲಿಕ್ಕೆ ಇಲ್ಲ. ಇನ್ ಕೇಸ್ ಆಲ್ ಸೆಂಟ್ರಲ್ ಬ್ಯಾಂಕ್ ಅಂತ ಏನಾದ್ರು ಬಂದಿದ್ರೆ ಇಟ್ ವುಡ್ ಬಿ ರಾಂಗ್. ನಾರ್ಮಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೆಂಟ್ರಲ್ ಬ್ಯಾಂಕ್ ಬಗ್ಗೆನೇ ಮಾತಾಡ್ತಿದ್ದಾರೆ, ಇಲ್ಲೂ ಕೂಡ ಸೆಂಟ್ರಲ್ ಬ್ಯಾಂಕ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಡಿಯರ್ ಆಸ್ಪಿರೆಂಟ್ಸ್, ಬಿ ಕೇರ್ಫುಲ್ ವೇರ್ ಸಾಲ್ವಿಂಗ್ ದಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್. ಹಂಗಾಗಿ ಇಲ್ಲೆಲ್ಲೂ ಕೂಡ ನಂಗೆ ತಪ್ಪು ಕಾಣಿಸ್ತಿಲ್ಲ. ಖಂಡಿತವಾಗ್ಲೂ ಕೂಡ ಈ ಫಸ್ಟ್ ಒನ್ ಸ್ಟೇಟ್ಮೆಂಟ್ ನ ಸೆಕೆಂಡ್ ಒನ್ ಎಕ್ಸ್ಪ್ಲೈನ್ ಮಾಡ್ತಿದೆ. ಹಂಗಾಗಿ ಸೆಕೆಂಡ್ ಆಪ್ಷನ್ ಇಸ್ ಕಂಪ್ಲೀಟ್ಲಿ ರಾಂಗ್. ಓಕೆ, ಸಿ ಆಪ್ಷನ್ ಏನಿದೆ, ಫಸ್ಟ್ ಒನ್ ಈಸ್ ಕರೆಕ್ಟ್, ಸೆಕೆಂಡ್ ಒನ್ ಈಸ್ ಇನ್ಕರೆಕ್ಟ್. ಸೆಕೆಂಡ್ ಆಪ್ಷನ್ ನೋಡೋಣ ಬನ್ನಿ. ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಮಾಡ್ಲಿಕ್ಕೆ ಏನಿದೆ, ನಾರ್ಮಲ್ ಆಗಿ ಕೊಟ್ಟಿದ್ದಾರೆ ಸೆಂಟೆನ್ಸ್ ನೋಡಿ. ಸೆಂಟ್ರಲ್ ಬ್ಯಾಂಕ್ ಜನರಲಿ ಅಸ್ಯೂಮ್, ಹೌದಲ್ವಾ, ಜನರಲಿ ಅಸ್ಯೂಮ್ ಮಾಡುತ್ತೆ. ದೇ ಹ್ಯಾವ್ ದಿ ಎಬಿಲಿಟಿ ಟು ಕೌಂಟರ್ ಆಕ್ಟ್ ರೈಸಿಂಗ್. ಹೌದು, ಸೆಂಟ್ರಲ್ ಬ್ಯಾಂಕ್ ಕೆಲಸನೇ ಅದು. ಕನ್ಸ್ಯೂಮರ್ ಪ್ರೈಸಸ್ ನ ಮಾನಿಟರಿ ಪಾಲಿಸ್ ನ ಫ್ರೇಮ್ ಮಾಡೋದೇ ಸೆಂಟ್ರಲ್ ಬ್ಯಾಂಕು. ಹಂಗಾಗಿ ಸೆಕೆಂಡ್ ಇನ್ಕರೆಕ್ಟ್ ಅನ್ನೋದೇ ಆಪ್ಷನ್ನೇ ತಪ್ಪು. ಹಂಗಾಗಿ ಸೆಕೆಂಡ್ ಒನ್ ಈಸ್ ಕಂಪ್ಲೀಟ್ಲಿ ರಾಂಗ್ ಆಗಿರೋದ್ರಿಂದ ಈ ಆಪ್ಷನ್ ಕೂಡ ಏನಾಗ್ತಿದೆ, ರಾಂಗ್ ಆಗ್ತಿದೆ. ಓಕೆ, ಫಸ್ಟ್ ಒನ್ ಇಸ್ ಇನ್ಕರೆಕ್ಟ್ ಅಂತ ಇದೆ ಆಪ್ಷನ್ ಡಿ ಅಲ್ಲಿ. ಫಸ್ಟ್ ಒನ್ ಇನ್ಕರೆಕ್ಟ್ ಆಗಕ್ ಸಾಧ್ಯನೇ ಇಲ್ಲ. ಇನ್ ಕೇಸ್ ಫಸ್ಟ್ ಒನ್ ಏನಾದ್ರು ಇಲ್ಲಿ ಆಲ್ ಅಂತ ಬಂದಿದ್ರೆ ಆಬ್ವಿಯಸ್ಲಿ ತಪ್ಪಾಗ್ತಿತ್ತು. ಇಲ್ಲಿ ಏನಾಗ್ತಿದೆ, ನಾರ್ಮಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಬ್ಯಾಂಕ್ ವರ್ಲ್ಡ್ ವೈಡ್ ಇನ್ಕ್ರೀಸ್ ಇಂಟ್ರೆಸ್ಟ್ ರೇಟ್. ಹೌದು, ಸೆಂಟ್ರಲ್ ಬ್ಯಾಂಕ್. ಎಲ್ಲಾ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿದಾರಾ? ಇಲ್ಲ. ಮಾಡಿರ್ಬೋದು. ದೇಶದಲ್ಲಿ ಎಷ್ಟೋ ದೇಶಗಳು, ಮೋರ್ ದೆನ್ 190 ನೇಷನ್ಸ್ ಇದೆ. ಅದರಲ್ಲಿ 100 ನೇಷನ್ಸ್ಗಳು ಮಾಡಿರ್ಬೋದು. ಆಲ್ ಅಂತ ಕೊಟ್ಟಿದ್ರೆ ಈ ಸ್ಟೇಟ್ಮೆಂಟ್ ತಪ್ಪಾಗ್ತಿತ್ತು. ನಾರ್ಮಲ್ ಸೆಂಟೆನ್ಸ್ ಇರೋದ್ರಿಂದ ಈ ಒಂದು ಆನ್ಸರ್ ಏನಾಗಿದೆ, ಈ ಒಂದು ಆಪ್ಷನ್ ತಪ್ಪು. ಹಂಗಾಗಿ ನೋಡಿ, ಬೈ ಆಪ್ಷನ್ ನೋಡ್ಕೊಂಡೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ನಾವ್ ಏನ್ ಮಾಡ್ಬೋದು, ಎಲಿಮಿನೇಟ್ ಅನ್ನ ಮಾಡ್ಬೋದು. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಬೋತ್ ಆರ್ ಕರೆಕ್ಟ್, ಸೆಕೆಂಡ್ ಎಕ್ಸ್ಪ್ಲೈನ್ಸ್ ಫಸ್ಟ್. ಓಕೆ, ಲೆಟ್ಸ್ ಸಿ ದಿ ಸೆಕೆಂಡ್ ಕ್ವೆಶನ್. ಓಕೆ, ನಾನು ಆನ್ಸರ್ ನ ಕೂಡ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ನ ಮಾಡಿದೆ. ಪೋಸ್ಟ್ ಕೋವಿಡ್ ಟೈಮಲ್ಲಿ ನಮ್ಮ ಮ್ಯಾಕ್ಸಿಮಮ್ ಸೆಂಟ್ರಲ್ ಬ್ಯಾಂಕ್ಗಳು, ತುಂಬಾ ನೇಷನ್ ಸೆಂಟ್ರಲ್ ಬ್ಯಾಂಕ್ಗಳು ದೇ ಇನ್ಕ್ರೀಸ್ ದಿ ಇಂಟ್ರೆಸ್ಟ್ ರೇಟ್, ಮಾನಿಟರಿ ಪಾಲಿಸಿ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಅನ್ನ ಮಾಡಿದ್ರು. ಓಕೆ, ಲೆಟ್ಸ್ ಸಿ ದಿ ನೆಕ್ಸ್ಟ್ ಕ್ವೆಶನ್. 2021 ನ ಪ್ರಿಲಿಮ್ಸ್ ನ ಕ್ವೆಶನ್. Which of the following is most inflationary effect? Most. The point should be noted. Repayment of public debt. ನೋಡಿ, ಪಬ್ಲಿಕ್ ಡೆಟ್ ನ ಮಾಡೋದ್ರಿಂದ ಆಬ್ವಿಯಸ್ಲಿ ಇನ್ಫ್ಲೇಷನ್ ಆಗುತ್ತೆ. ಬಾರೋಯಿಂಗ್ ಫ್ರಮ್ ಪಬ್ಲಿಕ್ ಇಂದ ಬರೋದ್ರಿಂದ ಕೂಡ ಇನ್ಫ್ಲೇಷನ್ ಸಿಚುಯೇಷನ್ ಆಗುತ್ತೆ. ಇದು ಕರೆಕ್ಟ್, ಇದೇ ಕರೆಕ್ಟ್. ಬಾರೋಯಿಂಗ್ ಫ್ರಮ್ ಬ್ಯಾಂಕ್, ಬೇರೆ ಬ್ಯಾಂಕ್ ಇಂದ ಬಾರೋ ಮಾಡೋದು, ಇದು ಕರೆಕ್ಟ್. ಕ್ರಿಯೇಷನ್ ಆಫ್ ನ್ಯೂ ಮನಿ, ಇದು ಕರೆಕ್ಟ್. ಎಲ್ಲವೂ ಆಪ್ಷನ್ ಕರೆಕ್ಟ್, ಎಲ್ಲವೂ ಕೂಡ ಇನ್ಫ್ಲೇಷನ್ ಸಿಚುಯೇಷನ್ ಗೆ ಎಫೆಕ್ಟ್. ಬಟ್ ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಯಾವುದು, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಪಬ್ಲಿಕ್ ಡೆಟ್ ಎಷ್ಟು ಪಬ್ಲಿಕ್ ಡೆಟ್ ಅಂತ ತಗೊಬಹುದು, ಮತ್ತೆ ಪಬ್ಲಿಕ್ ಇಂದ ಎಷ್ಟು ಬಾರೋ ಮಾಡಬಹುದು, ಬ್ಯಾಂಕ್ ಎಷ್ಟು ಅಂತ ಸಾಲ ಕೊಡುತ್ತೆ. ಬಟ್ ಎಲ್ಲಕ್ಕಿಂತ ಹೈಯೆಸ್ಟ್ ಕ್ರಿಯೇಷನ್ ಆಫ್ ಮನಿ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನಾವು ಒಂದು RBI ನಮ್ಮ ಇಂಡಿಯಾದಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಒಂದು ಸೆಂಟ್ರಲ್ ಬ್ಯಾಂಕ್ ಎಷ್ಟು ಬೇಕಾದ್ರೂ ಕರೆನ್ಸಿನ ಪ್ರಿಂಟ್ ಮಾಡಬಹುದು, ಲೆಕ್ಕ ಇಲ್ದಂಗೆ ಅಷ್ಟು ಪವರ್ ಇದೆ. ಆ ರೀತಿ ಮಾಡಿದ್ರೆ ಇನ್ನ ಇನ್ಫ್ಲೇಷನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು 4 ಆಪ್ಷನ್ ಕರೆಕ್ಟ್. ಮೋಸ್ಟ್ ರಿಲೇಟೆಡ್, ಮೋಸ್ಟ್ ಇನ್ಫ್ಲೇಷನ್ ಆಗಕ್ಕೆ ಮೇನ್ ರೀಸನ್ ಕ್ರಿಯೇಷನ್ ಆಫ್ ನ್ಯೂ ಮನಿ. ಓಕೆ, ಈ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಪ್ರಿಂಟಿಂಗ್ ದಿ ಮನಿ, ಅವಾಗ ಏನಾಗ್ತಾ ಹೋಗುತ್ತೆ, ಮನಿ ಸಪ್ಲೈ ಇನ್ಕ್ರೀಸ್ ಆಗಿ ಡೈರೆಕ್ಟ್ ಆಗಿ ಸಪ್ಲೈಕ್ಕಿಂತ ಡಿಮ್ಯಾಂಡ್ ಜಾಸ್ತಿ ಆಗಿ ಏನಾಗ್ತಾ ಹೋಗುತ್ತೆ, ಎಕಾನಮಿಲಿ ಇನ್ನ ಇನ್ಫ್ಲೇಷನ್ ಸಿಚುಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ದ ಪಾಯಿಂಟ್ ಶುಡ್ ಬಿ ನೋಟೆಡ್. ತುಂಬಾನೇ ಇಂಪಾರ್ಟೆಂಟ್ 2021 ಕ್ವೆಶನ್, ತುಂಬಾನೇ ಚೆನ್ನಾಗಿದೆ. ನಾನು ಆಲ್ರೆಡಿ ಕ್ವೆಶನ್ ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಈ ಒಂದು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ನ. ಹಂಗಾಗಿ ಇದನ್ನ ನೀಟಾಗಿ ನಾವು ಏನ್ ಮಾಡ್ಕೊಬೇಕು, ನೋಟನ್ನ ಮಾಡ್ಕೊಬೇಕು. ನೋಡಿ, ಕೇಳ್ತಿದ್ದಾರೆ, ವಿತ್ ರೆಫರೆನ್ಸ್ ಟು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಕನ್ಸಿಡರ್ ದಿ ಫಾಲೋಯಿಂಗ್ ಕಂಡೀಷನ್ಸ್. ಇಲ್ಲಾಂದ್ರೆ ಏನು, ಕಾಸಸ್ ಆಫ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಆಗಕ್ಕೆ ಮೇನ್ ಕಾರಣ ಏನು, ಎಕ್ಸ್ಪ್ಯಾನ್ಷನರಿ ಮೆಥಡ್. ಓಕೆ,
ಫಿಸಿಕಲ್ ಸ್ಟಿಮ್ಯುಲಸ್, ಫಿಸಿಕಲ್ ಡಿಮ್ಯಾಂಡ್ ಜಾಸ್ತಿ ಆಗೋಕ್ಕೆ ಮನಿ ಸಪ್ಲೈ, ಗೌರ್ಮೆಂಟ್ ಏನಾದ್ರು ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡ್ತಿದ್ರೆ ಪಬ್ಲಿಕಲ್ಲಿ, ಮನಿ ಸಪ್ಲೈ ಜಾಸ್ತಿ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸಸ್ ಇದೆ. ಇನ್ಫ್ಲೇಷನ್ ಇಂಡೆಕ್ಸ್ ವೇಜಸ್ ನೋಡಿ, ಇನ್ಫ್ಲೇಷನ್ ಇಂಡೆಕ್ಸ್ ವೇಜಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ನಥಿಂಗ್ ಬಟ್ ಇನ್ಫ್ಲೇಷನ್ ನ ಕನ್ಸಿಡರೇಷನ್ ತಗೊಂಡು ವೇಜಸ್ ನ ನಾವು ಲಿಂಕ್ ಮಾಡಿರ್ತೀವಿ. ದಿಸ್ ಇಸ್ ನಾಟ್ ಪಾಸಿಬಲ್. ಹಂಗಾಗಿ ಇದು ಪಾಸಿಬಲ್ ಇಲ್ಲ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ಗೆ. ಹೈಯರ್ ಪರ್ಚೇಸಿಂಗ್ ಪವರ್, ದಿಸ್ ಇಸ್ ಏನಿದೆ ಪಾಸಿಬಲ್ ಇದೆ. ರೈಸಿಂಗ್ ಇಂಟ್ರೆಸ್ಟ್ ರೇಟ್, ಆಬ್ವಿಯಸ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋದ್ರೆ ಯಾರು ಸಾಲ ತಗೊಂತಾರೆ? ಸಾಲ ಕಮ್ಮಿನೇ ತಗೊಂತಾರೆ. ಮನಿ ಸಪ್ಲೈ ಕಡಿಮೆ ಆದಾಗ ಡಿಮ್ಯಾಂಡ್ ಹೆಂಗೆ ಜಾಸ್ತಿ ಆಗಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಎಲಿಮಿನೇಟ್ ಮಾಡ್ತಾ ಹೋಗಿ ಫಸ್ಟ್ ನಾವು ಅವ್ರು ಕೊಟ್ಟಿರೋ ಆನ್ಸರ್ಸ್ ನಾವು ಇಟ್ಕೊಂಡು ಎಲಿಮಿನೇಟ್ ಅನ್ನ ಮಾಡಿದ್ವಿ. ನಾವು ಆಬ್ವಿಯಸ್ಲಿ ಥರ್ಡ್ ಒನ್ ಈಸ್ ರಾಂಗ್. ಎಲ್ಲೆಲ್ಲ ಥರ್ಡ್ ಒನ್ ಇದೆ ಆಪ್ಷನ್ ಅಲ್ಲಿ ಎಲಿಮಿನೇಟ್ ಮಾಡಿ, ಫಸ್ಟ್ ಸೆಕೆಂಡ್ ಒನ್ ಅಲ್ಲಿ ಇದೆ ಎಲಿಮಿನೇಟ್ ಮಾಡಿ. ಓಕೆ, ಇನ್ನೆಲ್ಲೂ ಕೂಡ ಇಲ್ಲ. ಓಕೆ, ಅದಾದ್ಮೇಲೆ ಯಾವ್ದು ಎಲಿಮಿನೇಟ್ ಮಾಡ್ಬೋದು? ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆದ್ರೆ ಆಬ್ವಿಯಸ್ಲಿ ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ. ಫಿಫ್ತ್ ಎಲ್ಲ ಕಡೆ ಎಲ್ಲಿದೆ ಎಲ್ಲ ಎಲಿಮಿನೇಟ್ ಮಾಡಿ. ಎ ಎಲ್ಲಿದೆ? ಓಕೆ, ಅದಾದ್ಮೇಲೆ ಯಾವ್ದ್ರಲ್ಲಿದೆ? ಸಿ ಎಲ್ ಇದೆ. ಓಕೆ, ಉಳಿದಿದ್ದ ಆಪ್ಷನ್ ಯಾವುದು? ಉಳಿದಿದ್ದ ಆಪ್ಷನ್ ಫಸ್ಟ್, ಸೆಕೆಂಡ್, ಫೋರ್ತ್, ಆನ್ಸರ್ ಸಿಕ್ತು. ಈ ರೀತಿಯಾಗೂ ಕೂಡ ನೀವು ಏನ್ ಮಾಡ್ತಾ ಹೋಗ್ಬೋದು? ಎಲಿಮಿನೇಟ್ ಅನ್ನ ಮಾಡ್ತಾ ಹೋಗ್ಬೋದು. ಯಾಕೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದೆ 2020 ಪ್ರಿಲಿಮ್ಸ್ ನ ಕ್ವೆಶನ್. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಓಕೆ, CPI ಆಸ್ ಹೈಯರ್ ವೇಟ್ ಫಾರ್ ಫುಡ್ ದೆನ್ WPI. ಇಸ್ ಇಟ್ ಟ್ರೂ? ಹೌದು. WPI ಡಸ್ ನಾಟ್ ಕ್ಯಾಪ್ಚರ್ ಸರ್ವಿಸಸ್. ಹೌದು, ಕರೆಕ್ಟ್. ಬಟ್ CPI ಡಸ್. ಓಕೆ, ನಾರ್ಮಲ್ ಆಗಿದೆ ಸೆಂಟೆನ್ಸ್, ನೋ ಪ್ರಾಬ್ಲಮ್. RBI uses WPI as a key measure of inflation. It is completely wrong. ಅವಾಗಲೇ ಹೇಳಿದೆ, RBI ಯೂಸ್ ಮಾಡೋದು WPI ನಲ್ಲ, CPI ನ. The point should be noted. Third one is wrong. ಇದು ಹೋಯ್ತು, ಎಲಿಮಿನೇಟ್ ಆಯ್ತು, ಇದು ಎಲಿಮಿನೇಟ್ ಆಯ್ತು. ಓಕೆ, ಯೂಶಲಿ ಏನಾಗಿರುತ್ತೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಆಪ್ಷನ್ಸ್ ಏನಿರುತ್ತೆ ದಟ್ ವುಡ್ ಬಿ ಆನ್ಸರ್ ಕರೆಕ್ಟ್. ಹಂಗಾಗಿ ಇದರಲ್ಲಿ ಏನು ಡೌಟ್ ಇಲ್ಲ ನಮಗೆ. CPI ಆಸ್ ಹೈಯರ್ ವೇಟ್ ಫಾರ್ ಫುಡ್. ಹಂಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದೀನಿ. ಓಕೆ, ಲೆಟ್ಸ್ ಸಿ ದಿ 2013 ಕ್ವೆಶನ್. ಇನ್ ಇಂಡಿಯಾ ಹೂ ಬೆನಿಫಿಟ್ಸ್ ಮೋಸ್ಟ್ ಡ್ಯೂರಿಂಗ್ ಇನ್ಫ್ಲೇಷನ್? ಅವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ ಇನ್ಫ್ಲೇಷನ್ ನಾನು ಮಾಡ್ಬೇಕಾದ್ರೆ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ. ನೋಡಿ, ಕ್ರೆಡಿಟರ್ಸ್ಗೆ ಬೆನಿಫಿಟಾ? ನೋ, ಲಾಸ್ ಆಗುತ್ತೆ. ಅವಾಗಲೇ ಹೇಳಿದೆ ಡೆಬಿಟರ್ಸ್ಗೆ. ಓಕೆ, ಸ್ಯಾಲ್ರಿ ಪೀಪಲ್ ಕಾನ್ಸ್ಟೆಂಟ್ ಆಗಿರುತ್ತೆ, ಲಾಸ್ ಆಗಿರುತ್ತೆ. ಪೆನ್ಷನ್ ತಗೊಂಡವ್ರಿಗೂ ಕೂಡ ಏನು ಲಾಸ್. ಕರೆಕ್ಟ್ ಆನ್ಸರ್ ಏನು? ಡೆಬಿಟರ್ ಇನ್ಫ್ಲೇಷನ್ ಟೈಮಲ್ಲಿ ಜಾಸ್ತಿ ಏನು ಮಾಡ್ತಾರೆ, ಗೇನ್ ಅನ್ನ ಮಾಡ್ತಾರೆ. ಅವ್ರು ಸಾಲ ತಗೊಂಡಿರ್ತಾರಲ್ವಾ, ಹಂಗಾಗಿ ಈ ಗೇನ್ ಕ್ರೆಡಿಟರ್ಸ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ನೋಡಿ, ಮಾನಿಟರಿ ಪಾಲಿಸಿ ರಿಲೇಟೆಡ್ 2023-20 ಮತ್ತೆ ಮನಿ ಕ್ರಿಯೇಷನ್ ಬಾರೋಯಿಂಗ್ 2013 ಕ್ವೆಶನ್ಸ್ ನ ತಗೊಂಡಿದ್ವಿ. ಡಿಮಾಂಡ್ ಫುಲ್ 2021 ಕ್ವೆಶನ್ಸ್. ಅಂದ್ರೆ ಇನ್ನು ಯಾವ್ಯಾವ ಇಯರಲ್ಲಿ ಯಾವ್ಯಾವ ಕ್ವೆಶನ್, ಯಾವ ಕಾನ್ಸೆಪ್ಟ್ ಕ್ವೆಶನ್ ಬಂದಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಐ ಹೋಪ್ ಈಗ ಇನ್ಫ್ಲೇಷನ್ ಕಾನ್ಸೆಪ್ಟ್ ನಿಮ್ಗೆ ರೀಚ್ ಆಗಿದೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಐ ಸಾಲ್ವ್ ಪ್ರೀವಿಯಸ್ 5 to 6 ಕ್ವೆಶನ್ಸ್ ನಾನು ಅರೌಂಡ್ 5 ಕ್ವೆಶನ್ಸ್ ನಾನು ಇಲ್ಲಿ ಸಾರ್ಟ್ಔಟ್ ಅನ್ನ ಮಾಡಿದ್ದೀನಿ. ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಎಲಿಮಿನೇಟಿಂಗ್ ದಿ ಎಕನಾಮಿಕ್ ಕ್ವೆಶನ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಹಂಗಾಗಿ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಈ ಎಕನಾಮಿಕ್ ಕ್ಲಾಸಸ್ನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.